ಒಂದು ಮಗು ಹುಟ್ಟುತ್ತದೆ. ಆ ಮಗು ನೋಡಕ್ಕೆ ಬಹಳ ಅಸಹ್ಯವಾಗಿ ಕಾಣಿಸಿತ್ತು ನೋಡ್ರಿ. ಈಗ ಅದನ್ನು ಹೆತ್ತಿದವರು ಆ ಮಗು ಬಹಳ ಅಸಹ್ಯವಾಗಿದೆ ಎಂದು ನೋಡಿ ಆ ಮಗುಕ್ಕೆ ಯಾವ ಕಾರ್ಯ ಮಾಡಲಾರದೆ ಅದನ್ನು ಬಿಸಾಡಿದರು ನೋಡ್ರಿ. ಈಗ ಆ ಮಗು ಸಾಯುವ ಪರಿಸ್ಥಿತಿಯಲ್ಲಿ ಇದೆ. ಇನ್ನೊಂದು 10 ನಿಮಿಷ ಆದರೆ ನಾಯಿ ಏನಾದರೂ ಬಂದು ಕಚ್ಚುತ್ತದೆ, ರಕ್ತ ಎಲ್ಲ ಹೋಗ್ತದೆ, ಏನೋ ಒಂದರಲ್ಲಿ ಅದು ಸಾಯುವ ಪರಿಸ್ಥಿತಿಯಲ್ಲಿ ಇದೆ. ಈಗ ನೋಡ್ರಿ, ಅಲ್ಲಿ ಯೆಹೋವ ದೇವರು ಬಂದು ಆ ಮಗುವನ್ನು ನೋಡಿ ಏನು ಹೇಳಿದರೆ ಅಂದರೆ, ಏನು ಕೊಟ್ಟಿಲ್ಲ, ಒಂದು ಮಾತು ಮಾತಾಡಿದರು, ನೀನು ಬದುಕು ಎಂಬುದಾಗಿ. ಒಂದೇ ಒಂದು ಮಾತು, ಆ ಮಗು ಬದುಕಿತ್ತು. ಅದು ಮಾತ್ರವಲ್ಲ, ಅದು ಬೆಳೆದಿತ್ತು. ಅದು ಸುಂದರವಾದ ಮಗುವಾಗಿ ಅದು ಬೆಳೆದಿತ್ತು. ಓ ರಾಸ ಕಥಾರ ರೇಖೆ ರೇಮೆಣೆ ದೂರಿಕಾಬ. ದೇವರ ಮಾತುಗಳು ನಿಮ್ಮ ಮೇಲೆ ಬರುವಾಗ, ಓ ಹಲ್ಲೆಲೂಯ, ನೀವು ಬದುಕುವವರಾಗಿರುತ್ತೀರಿ. ಇನ್ನು ಮತ್ತೇನ ಬರೆದ ಸುವಾರ್ತೆ 4:4 ನಾವು ನೋಡುವಾಗ, ಮನುಷ್ಯನು ರೊಟ್ಟಿದಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನ ಮುಖಾಂತರ ಅವರು ಬದುಕುವವರಾಗಿದ್ದಾರೆ. ಓ, ನೀವು ದೇವರ ಮಾತಿನ ಮುಖಾಂತರ ನೀವು ಬದುಕಬಹುದು, ನೀವು ಫಲಿಸಬಹುದು. ಕೈಗಳನ್ನು ತಟ್ಟಿ ಓ ಪ್ರೈಸ್ ಗಾಡ್, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ, ಗ್ರಹಿಸಿಕೊಳ್ಳ್ರಿ, ರಿಸೀವ್. ದೇವರ ಮಾತುಗಳನ್ನು ನೀವು ಗ್ರಹಿಸಿಕೊಳ್ಳುವಾಗಲೇ ಓ ನೀವು ಬದುಕುವವರಾಗಿಯೂ ನೀವು ಫಲಿಸುವವರಾಗಿರುತ್ತೀರಾ. ಈಗ ಯಾರಾದರೂ ಏನಾದರೂ ಒಂದು ಮರಣಕರವಾದ ಹೋರಾಟದಲ್ಲಿ ಇದ್ದರೆ, ಓ ನಾನು ಯಾಕೆ ಜೀವಿಸಬೇಕು, ಈ ಜೀವಿತ ನನಗೆ ಬೇಡ, ಎಲ್ಲ ಕಹಿಯಾಗಿದೆ, ನಾನು ಯಾವ ಸಂತೋಷ ನಾನು ಕಾಣಲಿಲ್ಲ, ಯಾವ ಆಶೀರ್ವಾದ ನಾನು ಕಾಣಲಿಲ್ಲ ಎಂಬುದಾಗಿ ನೀವು ದುಃಖ ಇದ್ದರೆ, ನಿಮ್ಮ ಮೇಲೆ ಯೆಹೋವನ ಮಾತು ಬರುತ್ತಾ ಇದೆ, ನೀವು ಬದುಕುವಿರಿ. ನೀವು ಬದುಕುವುದು ಮಾತ್ರವಲ್ಲ, ನೀವು ಫಲಿಸುವಿರಿ. ಓ ಪ್ರೈಸ್ ಗಾಡ್. ನಾನು ನಿಮ್ಮ ಮೇಲೆ ಹೇಳುತ್ತೇನೆ, ದೇವರ ಮಾತು ನಿಮ್ಮನ್ನು ಬದುಕುವಂತೆಯೂ ಮಾಡುತ್ತದೆ, ನಿಮ್ಮನ್ನು ಫಲಿಸುವಂತೆಯೂ ಮಾಡುವುದಾಗಿದೆ.